ದ್ವಿತೀಯ PUC ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರದಿಂದ ದ್ವಿತೀಯ PUC ಪರೀಕ್ಷಾ ಮಾರ್ಗದರ್ಶಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಇದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿದೆ. ಬಹಳಷ್ಟು ಜನ ನೀವು ಕೇಳಿದ್ರಿ. ಸೊ ಈ ಪರೀಕ್ಷಾ ಮಾರ್ಗದರ್ಶಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ಲೂ ಪ್ರಿಂಟ್ ಇರುತ್ತೆ. ಸೊ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ ಕ್ವಶನ್ ಪೇಪರಲ್ಲಿ ಅಂತ ನಿಮಗೀಗ ಆಲ್ರೆಡಿ ಗೊತ್ತಿದೆ. 15 MCQ ಕ್ವಶನ್ಸ್ ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಇರುತ್ತೆ. ಆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ನು ಡೇಟಾ ಕಾನ್ಸೆಪ್ಟ್ಸ್ ಚಾಪ್ಟ್ರಿಂದ ಬರುತ್ತೆ. ಈಗಾಗಲೇ ಡಿಪಾರ್ಟ್ಮೆಂಟಿಂದ ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ. ಸೊ ನೀವು ಮಾಡೆಲ್ ಕ್ವಶನ್ ಪೇಪರನ್ನು ಸರಿಯಾಗಿ ರೆಫರ್ ಮಾಡಿ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ ಥರ ಸ್ಕೀಮನ್ನು ಮೇಂಟೈನ್ ಮಾಡಿದಾರೋ ಅದೇ ಥರ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ. ಸೊ ಆ ಸ್ಕೀಮನ್ನು ನೋಡ್ಕೊಳ್ಳಿ. ಹಾಗೆ ಈ ಬ್ಲೂ ಪ್ರಿಂಟನ್ನು ಒಮ್ಮೆ ನೋಡ್ಕೊಳ್ಳಿ. ಸೊ ಈ ಮಾರ್ಗದರ್ಶಿಯಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ನಿಮಗೆ 1 ಮಾರ್ಕ್ ಕ್ವಶನ್ ಇರೋದಿಲ್ಲ, ಬದಲಾಗಿ MCQ ಇರುತ್ತೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಈ 1 ಮಾರ್ಕ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಅಥವಾ 3 ಮಾರ್ಕ್ಸ್ ಕ್ವಶನಿಗೆ ಹೆಲ್ಪ್ ಆಗುವಂಥದ್ದಾದರೂ ಆಗಬಹುದು. ಇಲ್ಲಿ ಫ್ರೀಕ್ವೆಂಟ್ಲಿ ಕೇಳಿರುವಂತಹ ಅಥವಾ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ಏನು ಹೇಳ್ತೀವಿ, ಆಯಾ ಚಾಪ್ಟರಿಂದ 2 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, 3 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, ಹಾಗೆ 5 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು. ಸೊ ಎಲ್ಲ ಚಾಪ್ಟರ್ಗಳ ಇಂಪಾರ್ಟೆಂಟ್ ಕ್ವಶನನ್ನು ಇದರಲ್ಲಿ ಕೊಟ್ಟಿದ್ದಾರೆ ವಿತ್ ಆನ್ಸರ್ಸ್. ಸೊ ನಿಮಗೆ ಆನ್ಸರ್ ಸಹ ಇದೆ. ಸೊ ಇದು ನಿಮಗೆ ಬಹಳ ಅನುಕೂಲಕರವಾಗಲಿದೆ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸೊ ಯಾರ್ಯಾರಿಗೆ ಇದರ PDF ಫೈಲ್ ಅಗತ್ಯ ಇದೆ, ಸೊ ಅವರು ಈ ಕೆಳಗಿನ ನಂಬರ್ಗೆ ಟೆಕ್ಸ್ಟ್ ಮಾಡಿ ಕೇಳಿ. ಉಚಿತವಾಗಿ ಈ PDF ಫೈಲನ್ನು ನಿಮ್ಮಗಳಿಗೆ ಕಳಿಸಲಾಗುವುದು. ಆಲ್ ದ ಬೆಸ್ಟ್.